ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಗೌಡ. ಸಮ್ಮರ್ ವೆಕೇಷನ್ಸ್ ಅಂದರೆ ಪ್ಲ್ಯಾನ್ ಮಾಡಲೇಬೇಕಲ್ವಾ ಫ್ಯಾಮಿಲಿ ಜೊತೆ. ಸರಿ, ಗೋವಾಗೆ ಹೋಗೋಣ ಅಂತ ಗೋವಾ ಪ್ಲ್ಯಾನ್ ಮಾಡಿಕೊಂಡ್ರಿ. ಇಮಿಡಿಯೇಟಾಗಿ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಕೊಂಡು ಠಕ್ ಅಂದ್ಬಿಟ್ಟು ನೆಕ್ಸ್ಟ್ ಕಮಿಂಗ್ ಟು ದ ಏರ್ಪೋರ್ಟ್. ಟರ್ಮಿನಲ್ 2 ಸೂಪರ್ ಆಗಿದೆ ಮಾತ್ರ ನೋಡೋಕ್ಕೆ. ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿದೆ. ಟರ್ಮಿನಲ್ 2 ಒಂಥರ ಡಿಫ್ರೆಂಟ್, ಯೂನಿಕ್ ಆಗಿದೆ. ಸರಿ, ರೌಂಡ್ ಹೊಡ್ಕೊಂಡು ಎಲ್ಲರೂ ಹಾಯ್ 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 ಅಂದ್ಕೊಂಡು ನೋಡಿ, ಎಲ್ಲ ಟರ್ಮಿನಲ್ 2 ಫೋಟೋ ಸೆಷನ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತಾರೆ ಸುಮಾರು ಜನ. ನಾನು ನಮಸ್ಕಾರ ಹೊಡೆದಿದ್ದ ನೋಡಿ. ಇನ್ನೂ ಒಂದು 4-5 ಜನ ಮಿಸ್ ಆಗವ್ರೆ. ಅವರು ಬೇರೆ ಬೇರೆ ಕಡೆ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ರೆಡಿಯಪ್ಪ ಒಂದು ಸೂಪರ್ ಲಾಂಚ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಿದ್ರಿ. ಬಟ್ ನಮ್ಮ ದುರಾದೃಷ್ಟಕ್ಕೆ ಅದು ಆಗಲಿಲ್ಲ, ಅವಕಾಶ ಆಗಲಿಲ್ಲ. ಬಟ್ ಪರವಾಗಿಲ್ಲ, ಜಲ್ದಿ ಹೋದರೂ ನಡೆಯುತ್ತೆ, ಫೋಟೋಶೂಟ್ ಮಾಡ್ಬೋದು. ಇಲ್ಲಿರೋದು ಸಮಾಚಾರ, ಬೆಳಗಿನ ಜಾವ 3:15 ಮೊಟ್ಟೆ ಸುಲಿತಾ ಇದ್ದಾರೆ ನೋಡಿ ನಮ್ಮ ಹೆಂಗಸರು. ಹಂಗೆ ಆ ಬ್ಯಾಗಲ್ಲಿ ಮಿನಿ ಸೂಪರ್ ಮಾರ್ಕೆಟೇ ಇತ್ತು. ಅವ್ರಿಗೆ ನಗು, ಸುಲಿಯೋರ್ಗೂ ನಗು, ಅಲ್ಲಿ ತಿನ್ನೋರ್ಗೂ ನಗು. ಇದು ನಮ್ಮ ಏರ್ಪೋರ್ಟ್ ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ ಫ್ಲೈಟ್ಗೆ ನನ್ನ ಮಕ್ಕಳು ಫಸ್ಟ್ ಟೈಮ್, ನನ್ನ ಮಗ ಕೈ ಮುಗಿಯೋದೇ ಒಂಥರ ಮಜಾ. ಸೊ ಫ್ಲೈಟ್ಗೆ ಹತ್ತಿದ್ರಿ. ಅಲ್ಲಿಂದ ನಾವು ಶಿಫ್ಟ್ ಆಗಿದ್ದು ಎಲ್ಲಿಗೆ ಹೇಳಿ, ಗೋವಾ. ಒಂದು ಬ್ಯೂಟಿಫುಲ್ ಪೋರ್ಚುಗೀಸ್ ವಿಲ್ಲಾ ತೊಗೊಂಡಿದ್ರಿ. ಸಕ್ಕತ್ತಾಗಿದೆ. 6 ಬೆಡ್ರೂಮ್ ವಿತ್ ಪ್ರೈವೇಟ್ ಪೂಲ್. ಒಂದು ಬ್ಯೂಟಿಫುಲ್ ವಿಡಿಯೋ ಆಫ್ ದ ವಿಲ್ಲಾ ನೋಡ್ಕೊಂಬನ್ನಿ. ಆ್ಯಂಟಿಕ್ ಪೀಸ್, ಎಲ್ಲ ಆ್ಯಂಟಿಕ್ ಪೀಸ್. ಬೆಂಚ್ ಕಲ್ಲುಗಳಾಗಿರಲಿ, ಅದೆಲ್ಲ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಈ ವಿಲ್ಲಾ ನೋಡಿ. ಅದು ರಾಣಿನ ಇದರಲ್ಲೇ ಕರ್ಕೊಂಡು ಹೋಗ್ತಿದ್ರೇನೋ. ಸರಿ, ಈಗ ಆಗಲ್ಲ, ಭಯಂಕರ ವೆಯ್ಟ್ ಇತ್ತು ಸ್ವಾಮಿ. ಟ್ರೈ ಮಾಡಿದೆ ಎತ್ತೋದಕ್ಕೆ, ಆಗಲಿಲ್ಲ. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ ವಿಲ್ಲಾದು. ಚೆನ್ನಾಗಿತ್ತು, ವಂಡರ್ಫುಲ್ ಸ್ಟೇ, ಎಲ್ಲ ರಿಲ್ಯಾಕ್ಸ್ ಆಗಿ ನಾವೆಲ್ಲ. ಇವಾಗ ನೆಕ್ಸ್ಟ್ ನಾನು ಹೋಗಿದ್ದೆ ಫಿಶ್ ಮಾರ್ಕೆಟ್ಗೆ. ಫಿಶ್ ಮಾರ್ಕೆಟಲ್ಲಿ ಮೀನು ತಗೊಳ್ಳೋಣ ಅಂದರೆ ಇಲ್ಲ, ನಾವು ಮೀನು ವ್ಯಾಪಾರ ಮಾಡಿದ್ವಿ ಒಂದು ಸ್ವಲ್ಪ ಅಂತ. ಸುಮ್ಮನೆ ಒಂದು ವೀಡಿಯೋ ಆಗಲಿ ಅಂದ್ಬಿಟ್ಟು ಮಾಡಿದ್ರು. ಚೆನ್ನಾಗಿತ್ತು. ಎಲ್ಲ ಕಾಣ ಬರುತ್ತೆ ಸ್ವಾಮಿ, ಅವರೆಲ್ಲ ತಮಿಳ್ನಾಡವ್ರಂತೆ, ಕೃಷ್ಣಗಿರಿ. ನೋಡಿ ಹೆಂಗಿದೆ ಮೀನು, ಸಾಕಾಗಿದೆಯಲ್ಲ. ಮೀನು ತೊಗೊಂಡು ನಮ್ಮ ಅಣ್ಣನ ಕಟ್ಟಿಂಗ್ ಕೊಟ್ಟರೆ ಅವನು ನಾನಾ ಆ ಲೆವೆಲಲ್ಲಿ ಕಟ್ ಮಾಡಿದವನು. ಏನು ಸೀರಿಯಸ್ ಆಗಿದ್ದಾನೆ. ಈಸ್ ವೆರಿ ಸ್ಟ್ರಿಕ್ಟ್ ಆಫೀಸರ್ ಇನ್ ಮೀನ್ ಕಟ್ಟಿಂಗ್. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಶಿಸ್ತಾಗಿ ನಾವು ವಾಟರ್ ಸ್ಪೋರ್ಟ್ಸ್ಗೆ ಹೊಟ್ಟೋಗ್ಬಿಟ್ರಿ. ಚೆನ್ನಾಗಿತ್ತು. ಪ್ಯಾರಾಸೈಲಿಂಗ್ ಆಗಿರಲಿ, ಆಮೇಲೆ ಬನಾನಾ, ಇನ್ನೊಂದು ಏನೋ ಗೇಮ್ಸ್ ಇತ್ತು, 4-5 ಗೇಮ್ಸ್ ಆಡೋಣ ಅಂತ ಹೊರಟ್ರಿ. ಎಲ್ಲರೂ ಪ್ಯಾರಾಸೈಲಿಂಗ್ ಮಾತ್ರ ಅಲ್ಟಿಮೇಟಾಗಿ ಎಂಜಾಯ್ ಮಾಡಿದ್ರು.
ಇದು ಬನಾನಾ ರೈಡ್ ಅಂದ್ಬಿಟ್ಟು ಚೆನ್ನಾಗಿತ್ತು, ಸಖತ್ತಾಗಿತ್ತು. ಫುಲ್ಲು ಒಂದು ರೌಂಡಿಂಗ್ ಓಡಿಸ್ಬಿಟ್ಟು ಹಂಗೆ ತಾಗಿಸ್ಬಿಡ್ತಾನೆ ನೀರೊಳಗಡೆಗೆ. ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದನ್ನು. ಅಣ್ಣ ಇದಂತೂ ಮಾತ್ರ ಅಲ್ಟಿಮೇಟ್ ಆಗಿತ್ತು ಮಾತ್ರ. ನಾನು ಆಲ್ಮೋಸ್ಟ್ ಎಲ್ಲ ದೇವ್ರನ್ನೂ ಕೇಳ್ಕೊಬಿಟ್ಟೆ ಒಂದು ಸತಿಗೆ. ಯಾಕೆಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೊಡಿಯೋದು ಬೇರೆ, ಮಿಸ್ಸಾಗಿ ನಾನು ಸಮುದ್ರದಲ್ಲಿ ಬಿದ್ದರೆ ಹೆಂಗೆ ಅದರ ಗಿಮಿಂಗ್ಲ ಬಂದು ನಾನು ತಿಂಗಿಂಕೊಂಡು ಹೋಗ್ಬಿಟ್ರೆ ಯಾವುದಿದು ಫುಲ್ ಮೀಲ್ಸ್ ಅಂತ ಅದೊಂದು ಭಯ ಇತ್ತು ಸ್ವಾಮಿ. ಆದರೆ ಇದು ಮಾತ್ರ ಸಖತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನನಗಂತೂ. ಸೂಪರ್ ಎಕ್ಸ್ಪೀರಿಯೆನ್ಸು ವಾಟರ್ ಸ್ಪೋರ್ಟ್ಸ್ದು. ಯಾರಿಗೆ ಸಮುದ್ರ ಅನ್ನೋದು ಇಷ್ಟ ಆಗಲ್ಲ ಹೇಳಿ, ಅದು ಬೀಚ್ ಅಂತೂ ಮಜಾನೇ ಮಜಾ. ಮಕ್ಕಳಂತೂ ಸಕ್ಕತ್ ಮಜಾ ಮಾಡಿದ್ರು. ಸರಿ ಅಣ್ಣ ನಡಿ ಅಂದ್ಬಿಟ್ಟು ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ರಿ. ಆದರೆ ಇಲ್ಲಿ ನಮ್ಮ ಸೂಪರ್ ಹೀರೋ ಮಿಸ್ಟರ್ ವನೇಗೌಡರು ಅವ್ರ ಲುಕ್ಕೇ ಒಂಥರ ಡಿಫ್ರೆಂಟಾಗಿತ್ತು. ಎಲ್ಲ ಒದ್ದೆ ಆಗಿದ್ರಿ ನೋಡಿ, ನನ್ನ ಸ್ಟೈಲ್ ಬೇರೆಯೇ ನನ್ನ ದಿಲ್ ಬೇರೆಯೇ ಅಂದ್ಕೊಂಡು ಓಡಾಡ್ತಾಯಿದ್ರು. ಎಲ್ಲರೂ ಅವ್ರನ್ನೇ ಅಬ್ಸರ್ವ್ ಮಾಡ್ತಾಯಿದ್ರು ಮಾತ್ರ. ಆಲ್ಮೋಸ್ಟ್ ನಮ್ಮ ಟ್ರೂಪ್ ಅವರು ಬೇರೆ ಟ್ರೂಪ್ ಅವರೆಲ್ಲ ಇವ್ರನ್ನೇ ನೋಡ್ತಾಯಿದ್ರು. ಇಮಿಡಿಯೇಟಾಗೆ ರೂಮಿಗೆ ಬಂದು ತಗೊಳಪ್ಪ ನಮ್ಮ ಪ್ರೈವೇಟ್ ಪೂಲ್ನ ಒಂದು ರೇಂಜಿಗೆ ರುಬಾಕ್ಬಿಟ್ಟಿದ್ದೀರಿ. ಎಲ್ಲ ಇಡೀ ತಂಡನೇ ಕೂತಿತ್ತು ಪ್ರೈವೇಟ್ ಪೂಲಲ್ಲಿ. ಇಲ್ಲ ಶೆಕೆನೂ ಹಂಗೆ ಇತ್ತು. ಆಲ್ಮೋಸ್ಟ್ ನಾವು ಸುಮಾರು ಹೊತ್ತು ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಗೇಮ್ಸು ಇನ್ನೂ ದೊಡ್ಡ ಪೂಲ್ ಆಗಿಬಿಟ್ಟಿದ್ರಂತೂ ಇನ್ನೂ ಮಜಾ ಇರೋದು. ಬಟ್ ಇದು ಚಿಕ್ಕದಾದ್ರೂ ಸಖತ್ತಾಗಿದೆ.
ಡೇ ಒನ್ ವಾಸ್ ಸೂಪರ್ ಎಕ್ಸ್ಪೀರಿಯನ್ಸ್. ಅಂದರೆ ಮೀನು ಮಾರ್ಕೆಟ್ಗೆ ಹೋಗೋದೇ ಆಗಿರಲಿ, ಟ್ರಾವೆಲಿಂಗು, ವಾಟರ್ ಸ್ಪೋರ್ಟ್ಸು ಎಲ್ಲ ಬಿದ್ದೊದ್ದಾಡಿ ಒಂದು ರೇಂಜಿಗೆ ಮಜಾ ಮಾಡಿದ್ರಿ. ಡೇ ಟು ಮತ್ತೆ ಬೆಳಿಗ್ಗೆ ಎದ್ದು ಫಿಶ್ ಮಾರ್ಕೆಟ್ಗೆ ಹೋದ್ರಿ, ಫಿಶ್ ತೊಗೊಂಡ್ರಿ. ನಾವು ಫಿಶ್ ತೊಗೊಂಡು ಬರೋ ಅಷ್ಟರಲ್ಲಿ ನಮ್ಮ ಇಲ್ಲ ಮುಂದೆ ಒಂದು ರೀಲ್ಸ್ ಹಬ್ಬನೇ ನಡೀತಾಯಿತ್ತು. ಎಲ್ಲ ಹೆಂಗಸ್ರುಗಳು ಒಂದೇ ಥರ ಬಟ್ಟೆ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ದಾರೆ ರೀಲ್ಸ್ ಮಾಡೋಕ್ಕೆ. ಅಲ್ಲಿ ಕನೆಕ್ಟ್ ಆಗ್ತಾ ಇರಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಇವರು ನಮ್ಮ ಗಣೇಶು ಅವರು ಪೂಜಾ ಗಾಂಧಿ ಥರ ಮುಂಗಾರು ಮಳೆ ಸೆಷನ್ ನಡೀತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಡಾಲ್ಫಿನ್ ನೋಡೋಣ ಅಂತ ಹೋದ್ರಣ. ಉದಾಹರಣೆಗ್ಲಿ ಹೇಳ್ತೀನಿ, ಒಂದು ಡಾಲ್ಫಿನ್ ಕಾಣಿಸ್ತಿಲ್ಲ, ಯಾವುದೋ ಒಂದು ಬಾಲ ತೋರಿಸ್ಬಿಟ್ಟು ಹೋಯ್ತು ಅಷ್ಟೇ. ಆದರೆ ತುಂಬ ಹುಡುಕಿದ್ರಿ. ಈ ಬೋಟವರು ಹಂಗೆ ಆಟ ಆಡಿಸ್ತಾರೆ ಡಾಲ್ಫಿನ್, ಅದು ಹಂಗೆ ಎಸ್ಕೇಪ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಬಂದಿದ್ದೀರಲ್ಲ, ಮಕ್ಳು ಖುಷಿಯಾಗುತ್ತೆ ಡಾಲ್ಫಿನು. ಒಂಥರ ಬೋಟ್ ರೈಡ್ ಆದಂಗೆ ಹೋಯ್ತು. ಡಾಲ್ಫಿನ್ ಕಾಣಿಸ್ಕೊಂಡ್ರೆ ಕಾಣಿಸ್ಕೊಳ್ಳಿ ಅಂತಿದ್ರಿ. ಫೈನಲಿ ಹುಡುಕ್ತಾನೆ ಇದ್ರಿ, ಒಂದು ಡಾಲ್ಫಿನ್, ಅದೇ ಹೇಳಿಲ್ವ, ಬಾಲ ಕಾಣಿಸ್ಬಿಟ್ಟು ಹೋಯ್ತು. ಏಯ್ ನಮಸ್ಕಾರ ಗುರು ಅಂದ್ಬಿಟ್ಟು ಅವ್ನು ಬಾಲ ತೋರಿಸ್ಬಿಟ್ಟು ಹೋದ ಅವನು. ಅದರಲ್ಲೇ ಖುಷಿ ಪಟ್ಬಿಟ್ರಿ ನಾವಂತೂ. ಡಾಲ್ಫಿನ್ ಬಾಲ ನೋಡಿದ್ರಿ ಅಂತ. ಡಾಲ್ಫಿನ್ ರೈಡ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸ್ನೋ ಪಾರ್ಕ್. ಇವಾಗ ನಮ್ಮ ಡ್ಯಾನ್ಸ್ ರಾಜ ಡ್ಯಾನ್ಸ್. ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೇ ರ್ಯಾಂಕು, ಎಲ್ಲರೂ ಮನದಾಸೆಗೆ ನಾನಾಗುವೆ ಲಿಂಕು. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲರೂ ನಾವಲ್ಲೇ, ಏನೇನೋ ಕೊಡಬಲ್ಲೆ. ಸಂತೋಷ ಇದರಲ್ಲೇ, ಸ್ವರ್ಗ ಕಣ್ಣೆದುರಲ್ಲೇ, ಎಲ್ಲರೂ ನಾವಲ್ಲೇ, ಏನೇನೋ ಕೊಡಬಲ್ಲೆ.
ಹುಣ್ಣಿಮೆ ಬೆಳದಿಂಗಳು ಮೈ ತುಂಬಿದ ಹೆಣ್ಣು ಗುಂಪಲಿ ಎಲ್ಲರಿಗೂ ನನ್ ಮೇಲೆ ಕಣ್ಣು ನಕ್ಕರೆ ನವರತ್ನವು ಚಲ್ಲಾಡುವ ಸೊಬಗು ಸಿಕ್ಕರೆ ಸಂತೋಷವು ಕೈ ಸೇರಿದ ಬೆರಗು ಸೂಪರಾಗಿ ಡ್ಯಾನ್ಸ್ ಗೀನ್ಸ್ ಮಾಡಿ ಊಟಕ್ಕೆ ಹೋಗೋಣ ಅಂತ ಈ ರೆಸ್ಟೋರೆಂಟ್ ಬಂದ್ರಿ. ಈ ರೆಸ್ಟೋರೆಂಟು ನಾನು ಸಜೆಸ್ಟ್ ಮಾಡೋದು ಹೋಗಬೇಡಿ ಅಂತ ಯಾರೂ, ಯಾಕಂದರೆ ವರ್ತಲ್ಲ. ನಾವಿರೋದೇ 20 ಜನಕ್ಕೆ ಎಷ್ಟು ಜಲ್ದಿ ಊಟ ಕೊಡ್ಬೋದು. ಅಯ್ಯೋ ಅದು ಬೇರೆ ಸುಸ್ತು ಬೇರೆ ಆಗಿದ್ರೆ ನಾವು ಡ್ಯಾನ್ಸ್ ಗೀನ್ಸ್ ಎಲ್ಲ ಹಾಡಿಲ್ಲ, ಊಟ ಒಂದು ಡಿಲೇ ಮೇಲೆ ಡಿಲೇ. ಇಲ್ಲಿ ಇನ್ನೊಂದೇನು ವಿಷಯ ಅಂದರೆ RO ವಾಟ್ರ್ ಸಿಗೋಲ್ಲ ಅಂತೆ, ಬಾಟ್ಲ್ ನೀರು ತೊಗೊಬೇಕಂತೆ. ಒಂದು ಬಾಟ್ಲು ಕಾಸ್ಟ್ ಬಂದುಬಿಟ್ಟು 100 ರೂಪೀಸ್ ಅಂತ 1 ಲೀಟ್ರ್ ನೀರು. ಅಣ್ಣ ನಾವು ಇಂಡಿಯಲ್ಲಿದ್ದೀರಣ್ಣ, ಏನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಮಾಡಿಬಿಟ್ರೆ. ಸೊ ಐ ಸಜೆಸ್ಟ್ ಡೋಂಟ್ ಗೋ ಟು ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಇಡೀ ರೆಸ್ಟೋರೆಂಟಲ್ಲಿ ನಾವೇ ಇರೋದು, ಯಾರೂ ಬೇರೆಯವರಿಲ್ಲ. ಊಟ ಮಾಡ್ಕೊಂಬಂದು ಮತ್ತೆ ನಮ್ಮ ವಿಲ್ಲಾಗೆ ಎಂಟ್ರಿ ಹೊಟ್ಟು ಸರಿ ಅಣ್ಣ ಈಜೋಡಿ ಅಣ್ಣ ಅಂತ ಈಜೊಡ್ದು. ಬಿಸಿಲಿತ್ತಲ್ವಾ, ಬೇಕಣ್ಣ, ಚೆನ್ನಾಗಿರುತ್ತೆ, ತಣ್ಣಗಿತ್ತು. ಆದರೆ ಸೂಪರ್ ಮಜಾ ಮಾಡಿದ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಾತ್ರ. ಫೈನಲಿ ನಾವು ಗೋವಾಗೆ ಬಾಯ್ ಅಂತ ಹೇಳೋ ಸಮಯ ಬಂತು. ನನ್ನ ಮಗಳು ಯಾಕೋ ಏರ್ ಹೋಸ್ಟೆಸ್ ಏನೋ ಎಕ್ಸಾಮ್ ಕೊಡ್ತಾರೇನೋ, ಅದಕ್ಕೆ ಎಷ್ಟೊಂದು ಡೀಪಾಗಿ ಓದ್ತಾವಳೆ. ಅವನು ನನ್ನ ಮಗನೂ ನಾನು ಸೈಡಲ್ಲಿ ನೋಡ್ತೀನಿ ಅಂತಿದ್ದ. ಅಣ್ಣ ನಮ್ಮ ಫೈನಲಿ ನಮ್ಮ ಬೆಂಗಳೂರು ನಮಗೆ ಕಾಣಿಸ್ತಾನೋ. ಬೆಂಗಳೂರು ಬಂತು. ಫೈನಲಿ ಒಂದು ಮಾತು ಹೇಳ್ತೀನಿ, ಟ್ರಿಪ್ ಹೋಗ್ಬೇಕಾಗಿರೋ ಮಜಾ ಬರಬೇಕಾಗಿರಲ್ಲ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. 1-2 ದಿವಸ ಎಕ್ಸ್ಟೆಂಡ್ ಮಾಡೋಣ ಅಂತ ಒಂದು ಅನಿಸುತ್ತೆ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡಬೇಕು. ಹೇಳ್ತಾರಲ್ಲ, ಜಾಲಿ